ಸಿದ್ದರಾಮಯ್ಯನವರು ಹೇಳಿದಂಥ ರೀತಿಯಲ್ಲಿ, ಪರಮೇಶ್ವರ್ ಅವರು ಹೇಳಿದಂಥ ರೀತಿಯಲ್ಲಿ, ದಿನೇಶ್ ಗುಂಡೂರಾವ್ ಅವರು ಹೇಳಿದಂಥ ರೀತಿಯಲ್ಲಿ ಈ ದೇಶದ ವ್ಯವಸ್ಥೆಯಲ್ಲಿ ಬಿಜೆಪಿಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರತಕ್ಕಂಥ ಹಲವಾರು ದೇಶದ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಗಳಿದ್ದಾವೆ. ಅದನ್ನ ದುರ್ಬಳಕೆ ಮಾಡಿಕೊಳ್ತಕ್ಕಂಥದ್ರಲ್ಲಿ ನರೇಂದ್ರ ಮೋದಿ ಅವರ ನಡವಳಿಕೆಗಳೇನಿದೆ, ಬಹುಶಃ ಅವರು ಮುಂದಿನ ದಿನಗಳಲ್ಲಿ ಈ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ವ್ಯವಸ್ಥೆಯನ್ನೇ ಬುಡುಮೇಲು ಮಾಡತಕ್ಕಂಥ ನಿಟ್ಟಿನಲ್ಲಿ ಅವರೇ ಹೊರಟಿದ್ದಾರೆ. ಒಂದು ರೀತಿಯ ಡಿಕ್ಟೇಟರ್ಶಿಪ್ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತೀನಿ ನಾನು. ಇವತ್ತು ಚುನಾವಣಾ ಆಯೋಗಗಳು ಅವರ ಸೂಚನೆ ಮೇರೆಗೆ ಕೆಲಸವನ್ನು ಮಾಡತಕ್ಕಂಥ ಕೆಟ್ಟ ರೀತಿಯ ಸಂಸ್ಕೃತಿಗಳು ಪ್ರಾರಂಭ ಆಗಿದೆ. ಈ ಐಟಿ ದಾಳಿಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದಂಥ ರೀತಿಯಲ್ಲಿ ನಮಗೆ ವಿರೋಧ ಇಲ್ಲ. ಇವತ್ತು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಯಾವ ಕಾರಣಕ್ಕೆ? ಕೆಲವು ಪಕ್ಷಗಳ ಅಭಿಮಾನಿಗಳು, ಕೆಲವು ರಾಜಕೀಯ ಮುಖಂಡರ ಮೇಲೆ ದಬ್ಬಾಳಿಕೆಯನ್ನು ನಡೆಸತಕ್ಕಂಥ ಮುಖಾಂತರ ಈ ಐಟಿ ದಾಳಿಯ ಒಂದು ಪ್ರಕರಣಗಳಿಂದ ಭಯಭೀತರನ್ನಾಗಿ ಮಾಡತಕ್ಕಂಥದ್ದಕ್ಕೆ ಇವರು ಹೊರಟಿರ್ತಕ್ಕಂಥದ್ದು ಅನ್ನೋದನ್ನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ನಾನು ನೇರವಾಗಿ ಅಪಾದನೆ ಮಾಡಿದ್ದೇನೆ. ನಿನ್ನೆ ದಿನ ಇಲ್ಲಿ ಇರ್ತಕ್ಕಂಥ ಒಬ್ಬ ಡೈರೆಕ್ಟರ್ ಏನ್ ಪ್ರಾಮಾಣಿಕ ಅಧಿಕಾರಿನ, ನನ್ನ ಹತ್ರನೂ ಮಾಹಿತಿಗಳು ಇಟ್ಕೊಂಡಿದ್ದೇವೆ. ಬಾಂಬೆನಲ್ಲಿ ಎಷ್ಟೆಷ್ಟು ಫ್ಲಾಟ್ಗಳನ್ನ ಖರೀದಿ ಮಾಡಿ ಅಕ್ರಮವಾಗಿ ಈ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಸಂಪಾದನೆ ಮಾಡಿದ್ದೀರಿ. ಇದೆಲ್ಲ ನಮ್ಮ ಹತ್ರ ಇಲ್ಲ ಅಂತಕ್ಕಂಥದ್ದು ನಿಮ್ಮಲ್ಲಿದ್ದರೆ ಸಿದ್ದರಾಮಯ್ಯ ಅವರು ಹೇಳಿದಂತ ರೀತಿಯಲ್ಲಿ ಬಿಜೆಪಿಗೆ ಊಟ ಹೊಡ್ಕೊಂಡು ಈ ದೇಶದಲ್ಲಿ ಅಧಿಕಾರದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಿಮ ಕ್ಷಣಗಳನ್ನ ನಾವೇನು ಕಾಣ್ತಾ ಇದ್ದೇವೆ. ಏಜೆಂಟ್ ಆಗಿ ಕೆಲಸ ಮಾಡಬೇಡಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೇವೆ. ಯಾವ ಕಾರಣಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ, ಐಟಿ ಡಿಪಾರ್ಟ್ಮೆಂಟ್ ಏನಾದರೂ ಒಂದು ದಾಳಿ ಮಾಡೋದಾದ್ರೆ ಆಯಾ ರಾಜ್ಯಗಳಲ್ಲಿ ಆಯಾ ರಾಜ್ಯದ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ನೆರವನ್ನ ಪಡಿತಾರೆ. ನಿನ್ನೆ ದಿನ ನೀವು ಐಟಿ ದಾಳಿಯನ್ನ ಮಾಡಲಿಕ್ಕೆ ತೀರ್ಮಾನ ಮಾಡಿದ ಮೇಲೆ ಯಾವ ಕಾರಣಕ್ಕೆ ರಾಜ್ಯ ಸರ್ಕಾರದ ಪೊಲೀಸ್ ಅಧಿಕಾರಿಗಳ ನೆರವನ್ನ ಪಡೆದೆ? ಸಿಆರ್ಪಿಎಫ್ ನ ಅಧಿಕಾರಿಗಳನ್ನ ಇವತ್ತು ಈ ನೆರವಿಗೆ ನೀವು ಪಡೆದಿರ್ತಕ್ಕಂಥ ಉದ್ದೇಶ ಏನು? ಇಲ್ಲೇ ನಮಗೆ ಅರ್ಥವಾಗ್ತದೆ ನೀವು ಯಾವ ಉದ್ದೇಶದಿಂದ ಇವತ್ತು ಈ ದೇಶದ ಒಕ್ಕೂಟದ ವ್ಯವಸ್ಥೆಯನ್ನ ಚಿತ್ರ ಮಾಡತಕ್ಕಂಥ ನಿಟ್ಟಿನಲ್ಲಿ ನೀವು ಹೊರಟಿದ್ದೀರಿ ಅಂತಕ್ಕಂಥದ್ದನ್ನ ನಾವು ಚರ್ಚೆ ಮಾಡಬೇಕಾಗ್ತದೆ. ಇಲ್ಲಿಯವರೆಗೆ ನಡೆದಿರ್ತಕ್ಕಂಥದ್ದು ಈ ಒಂದು ದೇಶದ ಈ ಒಂದು ಸಂಸ್ಥೆಗಳು ಕೆಲಸವನ್ನ ಮಾಡಬೇಕಾದ್ರೆ ಆಯಾ ರಾಜ್ಯಗಳ ಪೊಲೀಸ್ ಅಧಿಕಾರಿಗಳ ನೆರವಿನೊಂದಿಗೆ ಈ ದಾಳಿ ಮಾಡತಕ್ಕಂಥ ನಿಯಮಾವಳಿಗಳಿದ್ದಾವೆ. ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಇವತ್ತು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಬಗ್ಗೆ ನಿಮಗೆ ನಂಬಿಕೆ ಇಲ್ವೋ? ಯಾವ ಕಾರಣಕ್ಕೆ ಇವತ್ತು ನೀವು ಈ ರೀತಿಯ ಉಲ್ಲಂಘನೆಯನ್ನು ಮಾಡಿದ್ದೀರಿ? ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪರಸ್ಪರ ಒಂದು ವಿಶ್ವಾಸದಿಂದ ನಂಬಿಕೆಯಿಂದ ನಾವೇನು ಕೆಲಸವನ್ನು ಮಾಡಬೇಕಾಗಿದೆ. ನೀವು ಹೋಗ್ತಾ ಇರ್ತಕ್ಕಂಥ ಮಾರ್ಗವನ್ನು ನೋಡಿದ್ರೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸಂಘರ್ಷವನ್ನು ಮಾಡ್ತಕ್ಕಂಥದ್ದಕ್ಕೆ ಈ ವೇದಿಕೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ಕೇಂದ್ರ ಸರ್ಕಾರ. ಈಗಾಗಲೇ ವೆಸ್ಟ್ ಬೆಂಗಾಲ್ನಲ್ಲಿ ಪ್ರಾರಂಭ ಆಗಿದೆ, ಇವತ್ತು ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಸಿದ್ದರಾಮಯ್ಯ ಅವರು ಹೇಳಿದಂತ ರೀತಿಯಲ್ಲಿ, ಪರಮೇಶ್ವರ್ ಅವರು ಹೇಳಿದಂತ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ 7 ತಿಂಗಳಿಂದ ಶಾಸಕರುಗಳನ್ನು ಖರೀದಿ ಮಾಡಲಿಕ್ಕೆ 10 ಕೋಟಿ 20 ಕೋಟಿ 30 ಕೋಟಿ ಆಫರ್ಗಳನ್ನು ಕೊಟ್ಕೊಂಡು ನೀವು ಖರೀದಿ ವಸ್ತುಗಳನ್ನಾಗಿ ಮಾಡಿ ದುಡ್ಡನ್ನ ಇವತ್ತು ಬೀದಿನಲ್ಲಿ ತೆಗೆದುಕೊಂಡು ನೀವು ಹೋರಾಟ ಮಾಡ್ತಾ ಇರತಕ್ಕಂಥವ್ರು ಈ ಐಟಿ ಅಧಿಕಾರಿಗೆ ಗಮನಕ್ಕೆ ಬಂದಿರುವ ಇದುವರೆಗೆ ಯಾವ ಈ ಐಟಿ ಅಧಿಕಾರಿ ಎಲ್ಲಿದ್ರು? ಏನ್ ಮನೇಲಿ ನಿದ್ದೆ ಮಾಡ್ತಾ ಮಲಗಿದ್ದಾರ? ಕಳೆದ 7 ತಿಂಗಳಿಂದ ಯಾವ ಶಾಸಕರಿಗೆ ಹಣದ ಆಮಿಷವನ್ನು ಒಡ್ಡಿದ್ದಾರೆ, ಎಷ್ಟೆಷ್ಟು ಕೋಟಿ ಆಫರ್ ಕೊಟ್ಟರು, ನಿಮ್ ಗಮನಕ್ಕೆ ಇದು ಬಂದಿಲ್ವೇ? ಇದು
ಎಷ್ಟು ಜನ ಬಿಜೆಪಿ ನಾಯಕರುಗಳು ಇವತ್ತು ಅವರುಗಳ ಮೇಲೆ ಬಂದಿರತಕ್ಕಂಥ ದೂರುಗಳು ನಿಮಗೆ ನಿಮ್ಮ ಕಚೇರಿಗೆ ಎಷ್ಟು ಬಿಜೆಪಿ ನಾಯಕರ ಮನೆಯನ್ನ ಇವತ್ತು ನೀವು ರೈಡ್ ಮಾಡಿದ್ದೀರಿ? ಈಗಾಗಲೇ ನಿಮ್ಮ ಕಚೇರಿಗೆ ದೂರುಗಳು ಬಂದಿರತಕ್ಕಂಥ ಮಾಹಿತಿ ನನ್ನಲ್ಲೂ ಇದೆ. ಇಲ್ಲಿ ಯಾರೋ ಒಬ್ಬ ಬಿಜೆಪಿ ನಾಯಕ ಅಮಿತ್ ಶಾ ಕಳಿಸ್ತಾನೆ ಹೆಸರುಗಳ ಲಿಸ್ಟ್ ಆ ಲಿಸ್ಟ್ ಅಮಿತ್ ಶಾ ಇಲ್ಲಿಂದ ಇವ್ರಿಗೆ ರವಾನೆ ಮಾಡ್ತಾರೆ ಈ ಡೈರೆಕ್ಟರ್ಗೆ. ಅದ್ರ ಮೇಲೆ ನಿನ್ನೆ ಈ ರೈಡ್ಗಳು ಎಷ್ಟು ವಸೂಲಿ ಮಾಡಿದ್ರಪ್ಪ, ಎಷ್ಟು ಜನ ಇವತ್ತು ಅಕ್ರಮವಾಗಿ ಸಂಪಾದನೆ ಮಾಡಿರೋದನ್ನ ಇವತ್ತು ನೀವು ದಾಳಿ ಮಾಡಿ ಸಂಗ್ರಹ ಮಾಡಿದ್ದೀರಿ ವಾಪಸ್ಸು.